ಹನಿ ಟ್ರ್ಯಾಪ್ ಪ್ರಕರಣ ಅದೇ ಬೇರೆ ಪ್ರಕರಣ. ಅದರ ಬಗ್ಗೆ ರಾಜಣ್ಣ ಅವರು ದೂರು ಕೊಟ್ಟಿದ್ದಾರೆ. ಸಿಐಡಿ ತನಿಖೆ ನಡೆಸ್ತಾ ಇದೆ. ಇದೇ ಬೇರೆ ಪ್ರಕರಣ, ಇದ್ರ ಬಗ್ಗೆ ನಾನೀಗ ದೂರು ಕೊಟ್ಟಿದ್ದೀನಿ ಅಂತ. ಅಂದ್ರೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಿಐಡಿ ಈಗ ತನಿಖೆ ನಡೆಸ್ತಾ ಇದೆಯಾ ಹಾಗಾದ್ರೆ? ಖಂಡಿತ ಶ್ವೇತಾ, ಈಗ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಡಿಜಿ ಮತ್ತೆ ಐಜಿಪಿ ಈಗಾಗಲೇ ಆದೇಶ ಮಾಡಿರ್ತಕ್ಕಂಥದ್ದು. ಸಿಐಡಿ ಅಧಿಕಾರಿಗಳು ಒಂದ್ ಕಡೆ ಪ್ಯಾರಲಲ್ ಆಗಿ ತನಿಖೆ ನಡೆಸ್ತಾ ಇದ್ದಾರೆ. ಇವತ್ತು ರಾಜೇಂದ್ರ ಡಿಜಿಯನ್ನ ಭೇಟಿ ಆದ ನಂತರ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತಾಲೆ ಸಿಐಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಡಿಜಿ ಅವರು. ಇವತ್ತಾಲೆ ಅವರು ತನಿಖೆಯನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಈಗ ತನಿಖಾ ಭಾಗವಾಗಿ ಜೈಮಹಲ್ ಅಂದ್ರೆ ರಾಜಣ್ಣ ಅವರ ಸರ್ಕಾರಿ ನಿವಾಸ ಕ್ವಾರ್ಟರ್ಸ್ ಏನಿದೆ ಅಲ್ಲಿಗೆ ಹೋಗಿ ಸಿಐಡಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ ಜೈಮಹಲ್ ನ ನಿವಾಸದಲ್ಲಿ ಏನು ಸಿಬ್ಬಂದಿ ಇದ್ದಾರೆ, ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಅವರ ಹೆಸರುಗಳೇನು, ಅವರ ಪೂರ್ವಾಪರ, ಅವರ ಇತಿಹಾಸ, ಎ ಟು ಝಡ್ ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಏನು ರಾಜಣ್ಣ ಅವರು ಮೊನ್ನೆ ಗೃಹ ಸಚಿವರಿಗೆ ದೂರನ್ನ ಕೊಟ್ಟಿದ್ರು. ಆ ದೂರು ಮನವಿ ಪತ್ರ ಏನಿತ್ತು ಅದನ್ನ ಗೃಹ ಸಚಿವರು ಡಿಜಿಗೆ ರವಾನೆ ಮಾಡಿದ್ರು. ಆ ದೂರಿನ ಮೇಲೆಗೆ ಮಾತ್ರ ಈಗ ತನಿಖೆ ಕೈಗೊಂಡಿರ್ತಕ್ಕಂಥದ್ದು. ಇದುವರೆಗೂ ಸಹ ಸಿಐಡಿಲೂ ಸಹ ಯಾವುದೇ ರೀತಿ ಎಫ್ಐಆರ್ ಆಗಿಲ್ಲ ಅನ್ನೋ ಮಾತುಗಳನ್ನ MLC ರಾಜೇಂದ್ರ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಡಿಜಿಗೆ ಬಂದಿರತಕ್ಕಂತ ಪತ್ರ ಏನಿದೆ ಅದರ ಮೇಲೆ ಡಿಜಿ ಅವರು ಆರ್ಡರ್ ಮಾಡಿದ್ದಾರೆ. ಎಲ್ಲೆಲ್ಲಿ ಜೈಮಹಲ್ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಮದ್ಗಿರಿ ಆಗಿರ್ಬೋದು, ಮತ್ತೆ ಇನ್ನೊಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಶಾಸಕರ ಭವನದಲ್ಲೂ ಸಹ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅಲ್ಲೆಲ್ಲ ಸಹ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಪ್ಯಾರಲಲ್ ಆಗಿ ಹೋಗಿ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ, ಯಾರು ಸಿಬ್ಬಂದಿ ಇದ್ದಾರೆ ಅನ್ನೋದ್ರು ಮತ್ತೆ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಹನಿ ಟ್ರ್ಯಾಪ್ ಪ್ರಕರಣ ಅದೇ ಬೇರೆ ಪ್ರಕರಣ. ಅದರ ಬಗ್ಗೆ ರಾಜಣ್ಣ ಅವರು ದೂರು ಕೊಟ್ಟಿದ್ದಾರೆ. ಸಿಐಡಿ ತನಿಖೆ ನಡೆಸ್ತಾ ಇದೆ. ಇದೇ ಬೇರೆ ಪ್ರಕರಣ, ಇದ್ರ ಬಗ್ಗೆ ನಾನೀಗ ದೂರು ಕೊಟ್ಟಿದ್ದೀನಿ ಅಂತ. ಅಂದ್ರೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಿಐಡಿ ಈಗ ತನಿಖೆ ನಡೆಸ್ತಾ ಇದೆಯಾ ಹಾಗಾದ್ರೆ? ಖಂಡಿತ ಶ್ವೇತಾ, ಈಗ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಡಿಜಿ ಮತ್ತೆ ಐಜಿಪಿ ಈಗಾಗಲೇ ಆದೇಶ ಮಾಡಿರ್ತಕ್ಕಂಥದ್ದು. ಸಿಐಡಿ ಅಧಿಕಾರಿಗಳು ಒಂದ್ ಕಡೆ ಪ್ಯಾರಲಲ್ ಆಗಿ ತನಿಖೆ ನಡೆಸ್ತಾ ಇದ್ದಾರೆ. ಇವತ್ತು ರಾಜೇಂದ್ರ ಡಿಜಿಯನ್ನ ಭೇಟಿ ಆದ ನಂತರ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತಾಲೆ ಸಿಐಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಡಿಜಿ ಅವರು. ಇವತ್ತಾಲೆ ಅವರು ತನಿಖೆಯನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಈಗ ತನಿಖಾ ಭಾಗವಾಗಿ ಜೈಮಹಲ್ ಅಂದ್ರೆ ರಾಜಣ್ಣ ಅವರ ಸರ್ಕಾರಿ ನಿವಾಸ ಕ್ವಾರ್ಟರ್ಸ್ ಏನಿದೆ ಅಲ್ಲಿಗೆ ಹೋಗಿ ಸಿಐಡಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ ಜೈಮಹಲ್ ನ ನಿವಾಸದಲ್ಲಿ ಏನು ಸಿಬ್ಬಂದಿ ಇದ್ದಾರೆ, ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಅವರ ಹೆಸರುಗಳೇನು, ಅವರ ಪೂರ್ವಾಪರ, ಅವರ ಇತಿಹಾಸ, ಎ ಟು ಝಡ್ ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಏನು ರಾಜಣ್ಣ ಅವರು ಮೊನ್ನೆ ಗೃಹ ಸಚಿವರಿಗೆ ದೂರನ್ನ ಕೊಟ್ಟಿದ್ರು. ಆ ದೂರು ಮನವಿ ಪತ್ರ ಏನಿತ್ತು ಅದನ್ನ ಗೃಹ ಸಚಿವರು ಡಿಜಿಗೆ ರವಾನೆ ಮಾಡಿದ್ರು. ಆ ದೂರಿನ ಮೇಲೆಗೆ ಮಾತ್ರ ಈಗ ತನಿಖೆ ಕೈಗೊಂಡಿರ್ತಕ್ಕಂಥದ್ದು. ಇದುವರೆಗೂ ಸಹ ಸಿಐಡಿಲೂ ಸಹ ಯಾವುದೇ ರೀತಿ ಎಫ್ಐಆರ್ ಆಗಿಲ್ಲ ಅನ್ನೋ ಮಾತುಗಳನ್ನ MLC ರಾಜೇಂದ್ರ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಡಿಜಿಗೆ ಬಂದಿರತಕ್ಕಂತ ಪತ್ರ ಏನಿದೆ ಅದರ ಮೇಲೆ ಡಿಜಿ ಅವರು ಆರ್ಡರ್ ಮಾಡಿದ್ದಾರೆ. ಎಲ್ಲೆಲ್ಲಿ ಜೈಮಹಲ್ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಮದ್ಗಿರಿ ಆಗಿರ್ಬೋದು, ಮತ್ತೆ ಇನ್ನೊಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಶಾಸಕರ ಭವನದಲ್ಲೂ ಸಹ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅಲ್ಲೆಲ್ಲ ಸಹ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಪ್ಯಾರಲಲ್ ಆಗಿ ಹೋಗಿ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ, ಯಾರು ಸಿಬ್ಬಂದಿ ಇದ್ದಾರೆ ಅನ್ನೋದ್ರು ಮತ್ತೆ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.